ಗೀತಾ ಕುಲಕರ್ಣಿ ಇವತ್ತು ಬದುಕಿದ್ದರೆ 70 ವರ್ಷ ಆಗಿರೋದು. ಅವರು ತೀರ್ಕೊಂಡು ಆಗಲೇ 11 ವರ್ಷ ಆಯಿತು. ಬಾಲ್ಯದಲ್ಲೇ ಅವರಿಗೆ ಸಾಹಿತ್ಯ, ಸಂಗೀತ, ನೃತ್ಯ ಎಲ್ಲರಲ್ಲಿ ತುಂಬ ಆಸಕ್ತಿ. ತಂದೆ ತೀರ್ಕೊಂಡ ಮೇಲೆ ಅವರ ಅಕ್ಕ ಲೀಲಾ ಕಾರಂತ್, ಭಾವ ಶಿವರಾಮ ಕಾರಂತ್ ಅವ್ರ ಮನೆಯಲ್ಲಿ ಹಲವು ವರ್ಷ ಇದ್ದರು. ಅವರ ಸಾಹಿತ್ಯ, ಸಂಗೀತ, ನೃತ್ಯ ಇವೆಲ್ಲದರ ಪ್ರೀತಿಗೆ ಕಾರಂತರ ಮನೆಯ ವಾತಾವರಣ ತುಂಬ ಪೋಷಕವಾಯಿತು. ಮದುವೆ ಆದಮೇಲೆ ಧಾರವಾಡಕ್ಕೆ ಬಂದರು. ಕಾದಂಬರಿಗಳು ಬರೆದರು, ಕಥೆಗಳು ಬರೆದರು. ತಮ್ಮ ಕಾಲದ ಲೇಖಕಿಯರಲ್ಲಿ ಬಹಳ ಪ್ರಸಿದ್ಧರಾದರು, ಜನಪ್ರಿಯರಾದರು. ಗೀತಾ ಕುಲಕರ್ಣಿ ಅನೇಕ ಕಾದಂಬರಿಗಳು ಬರೆದಿದ್ದಾರೆ. ಸ್ವಪ್ನ ಮಂದಿರ, ದೀಪ ಮಿಂಚಿತು, ನೂಲು ಏಡಿ, ಹೀಗೆ ಅನೇಕ ಸಣ್ಣ ಕಥೆಗಳನ್ನು ಬರೆದಿದ್ದಾರೆ. ನಿಜ ಜೀವನದಲ್ಲಿ ಗೀತಾ ಮಾತಿಗೆ ಮೊದಲು ನಗು ಮಿಂಚಿಸೋರು. ತುಟಿ ಮೇಲೆ ಮೊದಲು ಮುಗುಳ್ನಗೆ ಕಂಡು ಆಮೇಲೆ ಮಾತು ಬರೋದು. ತುಂಬ ಲವಲವಿಕೆಯ, ತುಂಬ ಸ್ನೇಹದ ಮಾತಿನ ಗೀತಾ ಕುಲಕರ್ಣಿ ಅನೇಕ ಜನ ಸಾಹಿತಿಗಳು, ಇತರ ವಿಶ್ವಾಸವನ್ನು ಸಂಪಾದಿಸಿದರು. ಬಹಳ ಅಂತಃಕರಣಕ್ಕಾಗಿ ಹಂಬಲಿಸುವ ಮಹಿಳೆ ಆಕೆ. ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೀತಾ ಅವರ ಕಾದಂಬರಿಗಳು, ಕಥೆಗಳು ಎಲ್ಲದರಲ್ಲಿ ಬಹಳ ಮುಖ್ಯವಾಗೋದು ಈ ಅಂತಃಕರಣ, ಈ ಪ್ರೀತಿಯ ಹಸಿವು. ಗಂಡ ಹೆಂಡತಿ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸ್ನೇಹಿತರ ಮಧ್ಯೆ ಬಹಳ ಮುಖ್ಯವಾದದ್ದು ಈ ಪ್ರೀತಿ. ಈ ಪ್ರೀತಿಯ ಹಂಬಲ ಮನುಷ್ಯನ ಹೃದಯದಲ್ಲಿ ಎಷ್ಟು ಸಹಜವಾಗಿ ಮಿಡಿಯುತ್ತೆ ಅನ್ನೋದನ್ನು ಗೀತಾ ಅವರ ಎಲ್ಲ ಬರಹಗಳು ತೋರಿಸುತ್ತೆ. ಅವರ ಮೊದಲನೇ ಸಂಕಲನ ತೇಲಿ ಹೋದ ಮೋಡ. ಅದರ ಮೊದಲನೇ ಕಥೆಗೆ ಅದೇ ಹೆಸರು, ತೇಲಿ ಹೋದ ಮೋಡ. ಅದರಲ್ಲೇ ಗಂಡ ಹೆಂಡತಿ ಅವರು ಒಬ್ರಿಗೋಸ್ಕರ ಒಬ್ಬರು ಎಷ್ಟು ತುಡಿತಾರೆ, ಗಂಡನ ಪ್ರೀತಿಗೋಸ್ಕರ ಹೆಂಡತಿ ಎಷ್ಟು ಹಂಬಲಿಸ್ತಾಳೆ, ಏನು ತೋರಿಸ್ತಾರೆ. ಇನ್ನೊಂದು ಕತೆ ಅವರು ಬರೆದದ್ದು ದೂರ ಬಲು ದೂರ. ಅದರಲ್ಲಿ ಗೀತಾ ಸಾಂಕೇತಿಕತೆಯನ್ನು ಬಹಳ ಪ್ರಭಾವಶಾಲಿಯಾಗಿ ಬಳಸ್ಕೊಂಡಿದ್ದಾರೆ. ಇಡೀ ಕಥೆ ಕೆಲವು ನಿಮಿಷದಲ್ಲಿ ಮುಗಿದು ಹೋಗುತ್ತೆ. ನಡೆಯೋದು ರೈಲಿನಲ್ಲಿ. ಇಬ್ಬರು ಹೆಂಗಸರು, ಇಬ್ಬರಿಗೂ ತಮ್ಮ ತಮ್ಮದೇ ಆದ ದುಃಖಗಳಿವೆ, ಮಾತನಾಡ್ತಾರೆ, ದುಃಖ ತೋಡ್ಕೊಳ್ತಾರೆ. ಸ್ಟೇಷನ್ ಬಂದಾಗ ಒಬ್ಬರು ಇಳಿತಾರೆ, ಇನ್ನೊಬ್ಬರು ನಿಮ್ಮ ಮಕ್ಕಳನ್ನ ನಮ್ಮನೆ ಕರ್ಕೊಂಬರ್ತಿರಲ್ಲ ಅಂತ ಕೇಳ್ತಾರೆ. ರೈಲು ಹೊರಡುತ್ತೆ. ಇಡೀ ಕಥೆ ತೋರಿಸೋದು ಇದನ್ನು. ಬದುಕೆ ಒಂದು ರೈಲು ಪ್ರಯಾಣ ಇದ್ದ ಹಾಗೆ. ಎಲ್ಲೋ ಪ್ರಯಾಣಿಕರು ಸೇರ್ತೇವೆ, ಒಟ್ಟು ಕಂಪಾರ್ಟ್ಮೆಂಟ್ ಇದ್ದ ಹಲವರಲ್ಲಿ ಯಾರೋ 2-3 ಜನಕ್ಕೆ ವಿಶ್ವಾಸ ಮೂಡುತ್ತೆ, ಮಾತನಾಡ್ತಾರೆ. ಮತ್ತೆ ಸ್ಟೇಷನಲ್ಲಿ ನಿಲ್ಲುತ್ತೆ ರೈಲು, ಒಬ್ಬರು ಇಳಿತಾರೆ, ಇನ್ನೊಬ್ಬರು ಹೋಗ್ತಾರೆ. ಇದು ಬದುಕಿನ ಪ್ರಯಾಣ. ಈ ಸಾಂಕೇತಿಕತೆಯನ್ನು ಬಹಳ ಚೆನ್ನಾಗಿ ಬಳಸ್ಕೊಳ್ತಾರೆ ಗೀತಾ ಕುಲಕರ್ಣಿ. ಇನ್ನೊಂದು ಅವರ ಕತೆ ಹಾಲು ಉಕ್ಕಿತು. ಹೇಗೆ ನಮ್ಮಲ್ಲಿ ಹೇಳ್ತಾರೆ, ಹಾಲು ಉಕ್ಕಬೇಕು ಅಂತ, ಉಕ್ಕಿ ಸ್ವಲ್ಪ ಕೆಂಡಕ್ಕೆ ಬಿದ್ದರೆ ಒಳ್ಳೆಯದು ಅಂತ. ಹಾಗೆ ಹೆಣ್ಣಿನ ಹೃದಯದ ಪ್ರೀತಿ ಉಕ್ಕಬೇಕು. ಆಕೆ ತಾನು ಕಷ್ಟಪಟ್ಟರೂ ಚಿಂತೆ ಇಲ್ಲ, ಇತರಿಗೆ ಒಳ್ಳೆಯದಾಗಬೇಕು ಅಂತ ಹಂಬಲಿಸ್ತಾಳೆ ಅನ್ನೋದನ್ನು ಆ ಕತೆ ತೋರಿಸುತ್ತೆ. ಹೀಗೆ ಎಲ್ಲ ಕಥೆಗಳ ಹೃದಯದಲ್ಲಿ ಇರುವುದು ಅಂತಃಕರಣದ ಹಂಬಲ. ಇಲ್ಲಿ ಒಂದು ಕಥೆ, ಕೊಟ್ಟ ಮಾತು ನಮ್ಮ ಮುಂದೆ ನಡೆಯುತ್ತೆ. ಇದರಲ್ಲಿ ಕೂಡ ಇದೇ ಹಂಬಲ ಕಾಣ್ತೇವೆ.
ಅಜ್ಜಿ ಇಷ್ಟು ದಿವಸ ನಮ್ಮನ್ನು ಬಿಟ್ಟು ನೀವೆಲ್ಲಿ ಹೊರಟೋಗಿದ್ದೆ? ಎಲ್ಲೂ ಹೋಗಿಲ್ಲ. ಹೇಳ್ತೀನಿ ಬಾ ಬಾ ಕೂತ್ಕೊಂಡು. ನಿಮ್ಗೆ ಇಷ್ಟವಾದ್ದು ಕೊಬ್ಬರಿ ಮಿಠಾಯಿ ತಂದಿದ್ದೀನಿ. ನನ್ನ ಬಂಗಾರ ಇದು ನೋಡು ತಗೋ. ನಿಮಗೆ ತುಂಬ ಇಷ್ಟ ಅಲ್ವಾ? ತಿನ್ನಿ ತಿನ್ನಿ. ಅಜ್ಜಿ ನಮ್ಮನ್ನೆಲ್ಲ ಬಿಟ್ಟು ನೀವೆಲ್ಲಿಗೆ ಹೋಗಿದ್ರಿ? ಯಾಕೆ ಹೋಗಿದ್ರಿ ಅಜ್ಜಿ? ಎಲ್ಲೂ ಹೋಗಿಲ್ಲಮ್ಮ. ನೀವು ನಮ್ಮನ್ನ ಅಮ್ಮನ ಥರನೇ ಬಿಟ್ಟು ಹೊಟ್ಟೋಗ್ತೀರಾ? ನೀವು ಹೊಟ್ಟೋದ್ರೆ ನಮಗೆ ಬೇರೆ ಯಾರಿದ್ದಾರೆ ಅಜ್ಜಿ? ಇಲ್ಲಮ್ಮ, ಖಂಡಿತ ನಿಮ್ಮನ್ನು ಬಿಟ್ಟು ಹೋಗಲ್ಲಮ್ಮ. ನಿಮ್ಮನ್ನು ಬಿಟ್ಟು ಹೋಗಲ್ಲ ನನ್ನ ಕಂದ, ನಿಮ್ಮನ್ನು ಬಿಟ್ಟು ಹೋಗಲ್ಲ ಕಣ್. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾವು ಸ್ಕೂಲ್ಗೆ ಹೋದಾಗ ನೀವು ಮತ್ತೆ ಹೋಗ್ಬಿಟ್ರೆ? ಇಲ್ಲಪ್ಪ, ಇನ್ಮೇಲೆ ನಾವು ನೀವು ಹೇಳ್ದಾಗೆ ಕೇಳ್ತೀವಿ. ನಿಮ್ಗೆ ಏನೂ ತೊಂದರೆ ಕೊಡಲ್ಲ. ನೀವೆಲ್ಲೂ ಹೋಗಬೇಡಿ ಅಜ್ಜಿ. ಖಂಡಿತ ಹೋಗಲ್ಲಪ್ಪ. ಯಾಕೆಂದರೆ ಮಾತು ಕೊಟ್ಟಿದ್ದೀನಿ ಕಣೋ. ಯಾಕಜ್ಜಿ ಮಾತು ಕೊಟ್ಟಿದ್ದು? ಯಾರಿಗೂ ಇಲ್ಲಮ್ಮ, ಸುಮ್ಮನೆ ಹೇಳಿದೆ. ಯಾರಿಗೆ ಯಾಕೆ ಮಾತು ಕೊಡಬೇಕು? ನಿಮಗೆ ಮಾತು ಕೊಡ್ತೀನಿ. ಕೈ ಕೊಡಿ ಇಲ್ಲಿ. ಇನ್ನು ಮೇಲೆ ನಿಮ್ಮನ್ನು ಬಿಟ್ಟು ನಾನೆಲ್ಲೂ ಹೋಗಲ್ಲ, ಆಯ್ತಾ? ಅಜ್ಜಿ ಒಳ್ಳೆ ಮೊಮ್ಮಕ್ಕಳು ಅಂದ್ರೆ ಹಿಂಗಿರ್ಬೇಕು, ಜಾಣ ಮಕ್ಕಳು. ಇನ್ನೊಂದ್ಸತಿ ಈ ಮನೆ ಹೊಸಲೆ ತುಳಿಯಲ್ಲ ಅಂತ ಜಗಳ ಮಾಡ್ಕೊಂಡು ಹೋದ್ರೆ ಮುದ್ಕಿ ಮತ್ ಬಂದು ಒಕ್ಕರ್ಸ್ಕೊಂಡಿದ್ದಾಳಲ್ಲ. ನನ್ನ ಹಣೆ ಬರಹ. ನಾವು ನೋಡ್ಕೋತೀವಿ ಅಂತ ಕಂಡವ್ರು ಹಂಗೆ ನೋಡ್ಕೋತಾರ? ಒಳ್ಳೆ ಗ್ರಾಚಾರ. ಬರ್ದೆ ಇನ್ನೆಲ್ಲ ತಳ್ಪುಟ್ಟಿ ಹೋದ್ ಕಡೆಲೆಲ್ಲ ಇವ್ರ ಆಟ ನಡಿಬೇಕಲ್ಲ. ನಮ್ಗೇನೋ ಗ್ರಾಚಾರ, ಬೇರೆಯವ್ರು ಹಂಗೆ ನೋಡ್ಕೊಂತಾರ. ತಗೋ, ನೀನಂತೂ ಬೆಳಗಿನ ಸಾಕಾಗ ಪಾತ್ರ ತೊಳಿತಾನೆ ಇರ್ತೀಯ. ನಾನು ತೊಗೊಂಡಾಗ ಸ್ನಾನ ಮಾಡಿಸ್ಕೊಂಬ. ಒಳ್ಳೆ ಹಣ. ಯಾರು ಬಂದೆ? ಓ ಸಂಜೀವ, ಚೆನ್ನಾಗಿದೆಯೇನೋ? ಅಮ್ಮ ಬಂದ್ಬಿಟ್ಯಾ? ದೇವ್ರು ಒಳ್ಳೇದು ಮಾಡ್ಲಪ್ಪ. ಯಾವಾಗ ಬಂದೆಮ್ಮ? ಇವತ್ತು ಮಧ್ಯಾಹ್ನ ಬಂದೆ ಕಣೋ. ಒಳ್ಳೇದಾಯ್ತು ಅಮ್ಮ. ಆವತ್ತು ಕೋಪದಲ್ಲಿ ನಾನು ಏನೇನೋ ಆಡಬಾರ್ದು ಮಾತುಗಳನ್ನೆಲ್ಲ ಆಡ್ಬಿಟ್ಟೆ. ನೀನು ಸಿಟ್ಟಿನ ಭರದಲ್ಲಿ ಹೊರಟೋದೆ. ಅಲ್ಲಮ್ಮ, ಮಕ್ಕಳು ನಾವು ತಪ್ಪು ಮಾಡಿದ್ರೆ ತಾಯಿಯಾಗಿ ನೀನು ಕ್ಷಮಿಸ್ಬೇಡವಾ? ನಿನ್ನ ಮನಸ್ಸಿಗೆ ತುಂಬ ಬೇಜಾರು ಮಾಡಿಬಿಟ್ಟಿದ್ದೀನಿ, ಕ್ಷಮಿಸ್ಬಿಡಮ್ಮ. ಹಾಗೆ ಅವಳು ತಪ್ಪು ಮಾಡಿದ್ದಾಳೆ. ಅವಳು ನಿನ್ನ ಸೊಸೆ ಅಲ್ಲ, ಸ್ವಂತ ಮಗಳು ಅಂತ ಅಂದ್ಕೊಂಡು ಹೊಟ್ಟೆಗೆ ಹಾಕೊಮ್ಮ. ಒಟ್ಟಿನಲ್ಲಿ ನೀನು ವಾಪಸ್ ಬಂದ್ಬಿಟ್ಟಿಯಲ್ಲ, ಅದು ನಂಗೆ ತುಂಬ ಸಂತೋಷಮ್ಮ. ನೋಡು ಸಂಜೀವ, ನೀನು ಏನು ಅಂದಿದ್ರು ಅದನ್ನ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಕಣೋ. ಏನೋ ಕೆಟ್ಟಗಳಿಗೆ ಕೋಪ ಬಂತು, ಹೊರಟೋಯ್ತು. ನಿನ್ನ ಮಕ್ಕಳನ್ನ ಯಾವಾಗ ನೋಡೋಣ ಅನಿಸ್ತಾ ಇತ್ತು ಕಣೋ, ಅದಕ್ಕೆ ನಾ ಬಂದ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ. ನೋಡು, ಇನ್ಮೇಲೆ ಎಲ್ಲೂ ಹೋಗ್ಬೇಡ ನೀನು. ನಿನ್ನ ಮನಸ್ಸಿಗೆ ಯಾವ ಥರ ಕಷ್ಟನೂ ಆಗದೆ ಇರೋ ಥರ ನಾನು ನೋಡ್ಕೊತೀನಮ್ಮ. ಆಗ್ಲಪ್ಪ. ಸರಿ, ಮಕ್ಕಳೆಲ್ಲ ಇಲ್ಲಿ ಕಾಣಿಸ್ತಾ ಇಲ್ಲ? ಎಲ್ಲೋ ಆಟ ಆಡಕ್ ಹೋಗಿದ್ದಾರೆ ಕಣೋ. ನೀ ಸುಧಾರಿಸ್ಕೊ, ನೀ ಬಂದಿದ್ಯಾ ಅಂತ ಅವಳಿಗೆ ಹೇಳ್ತೀನಿ. ಹೋಗಪ್ಪ. ಆಗಲಿ. ಏನ್ರಿ ಮಾತಾಡ್ಸಿದ್ರ? ಯಾರನ್ನೇ? ಅದೇ ನಿಮ್ಮ ಅಮ್ಮನ್ನ. ಮತ್ತೆ ಈ ಮನೆ ಹೊಸಲು ತುಳಿಯಲ್ಲ ಅಂತ ಹೇಳಿ ಹೋದವರು ನಾಚಿಕೆ ಇಲ್ದಿದಾರ, ವಾಪಸ್ ಬಂದಿದಾರಲ್ಲ. ಅಲ್ವೇ, ಅಮ್ಮ ತಾನೇ ನಮ್ಮನ್ನು ಬಿಟ್ಟು ಇನ್ನೆಲ್ಲೇ ಹೋದಾಳು ಅಲ್ಲ ವರದ. ನಾನೊಂದು ಮಾತು ಹೇಳ್ತೀನಿ, ಅದು ಯಾಕೆ ನಿನಗೆ ಅಮ್ಮನ ಮೇಲೆ ಇಷ್ಟೊಂದು ನಿಷ್ಠೂರ? ಹೌದು ರೀ, ನಿಮ್ಮಮ್ಮ ಏನ್ ಹೇಳಿದ್ರು ಅದು ಭಗವದ್ಗೀತೆನೆ, ನಾನು ಏನ್ ಹೇಳಿದ್ರು ಅದು ನಿಷ್ಠೂರನೇ. ನನ್ನ ಹಣೆ ಬರ. ನೀವೇನ್ ಮಾಡ್ತೀರಾ? ನಮ್ಮಪ್ಪ ತಂದು 3 ಮಕ್ಕಳು ತಂದಾಗ ನನ್ ಕಟ್ಟದ್ನಲ್ಲ, ನಾನ್ ತಾನೇ ಅನ್ಭವಿಸೋದು. ದೊಡ್ಡವ್ವ, ನೀವಂತೂ ಈ ಮನೆ ಬಿಟ್ಟು ಹೊಟ್ಟೋಗ್ಬಿಟ್ರಿ. ಆದರೆ ಈ ಮಗು ರಾತ್ರಿ ಎಲ್ಲ ಕಣ್ಣು ಮುಚ್ತಾನೇ ಇರಲಿಲ್ಲ. ಅಜ್ಜಿ ಅಜ್ಜಿ ಅಂತ ಒಂದೇ ರಗಳೆ. ನಾವು ಯಾರು ಸಮಾಧಾನ ಮಾಡಿದ್ರು ರಾತ್ರಿ ಎಲ್ಲ ಅಣ್ಣ ಅವ್ರ ಹೆಗಲ ಮೇಲೆ ಹಾಕ್ಕೊಂಡು ಸಮಾಧಾನ ಮಾಡೋರವ್ವ. ಅಲ್ಲವ್ವ, ನಿಮಗಾದ್ರೂ ಅಲ್ಲಿ ಇವನ್ನೆಲ್ಲ ಈ ಮಕ್ಕಳನ್ನ ಬಿಟ್ಟು ನಿದ್ದೆ ಬರ್ತಿತ್ತ ಅವ್ವ? ಅಲ್ಲ ಕಣೆ ಪುಟ್ಟಿ, ನನಗೆ ಮಾತ್ರ ನಿದ್ರೆ ಬರ್ತಿತ್ತೇನೆ. ಏನೋ ಸಿಟ್ಟಿನ ಬರ್ದಲ್ಲಿ ಹೊರಟೋದೆ.
ಈ ಮಕ್ಕಳನ್ನೆಲ್ಲ ನೆನೆಸ್ಕೊಂಡು ನನ್ನ ಗಂಟ್ಲಲ್ಲಿ ಅನ್ನನೇ ಇಳಿತಿರ್ಲಿಲ್ಲ ಕಣೆ. ಅಲ್ವೇ, ನೀನೇನು ಇವತ್ತು ನೆನ್ನೆವಳ? ನಾನು ದೊಡ್ಡ ಸೊಸೆ ಕಾಲದಿಂದಲೂ ನಮ್ಮ ಮನೇಲಿ ಇದೀಯಾ. ಆದರೆ ಈ ಮನೆಯಲ್ಲೂ ಮಾತಿಗೂ ಅವಮಾನ ಸಹಿಸ್ಕೊಂಡು ನಾನು ಹೇಗೆ ಇರಲಿ? ಹ್ಞೂನ್ರವ್ವ, ನನಗೇನು ಗೊತ್ತಿಲ್ವಾ, ಕಣ್ಣಿದ್ದು ಕುರುಡಿಯಾಗಿ ಕೂತಿದ್ದೀನವ್ವ. ಎಲ್ಲ ಆ ವರ್ಧಮ್ಮಂದೆ ಕಾರ್ಬಾರು. ಅಣ್ಣವ್ರನ್ನ ನೋಡಿದ್ರೆ ಹೊಟ್ಟೆ ಉರಿದೋಗ್ಬಿಡುತ್ತವ್ವ. ನಿಮ್ಮ ಹಿರಿ ಸೊಸೆ ಇರುವಾಗ ಹ್ಯಾಂಗಿದ್ರು ಅಣ್ಣವರು. ಅದೇ ಈ ಅಮ್ಮ ಎರಡನೇ ಹೆಂಡತಿಯಾಗಿ ಬಂದಿದ್ದು. ಅಣ್ಣ ಅವ್ರ ಮುಖದ ಬಣ್ಣನೇ ಬದಲಾಗೋಯ್ತವ್ವ. ನಿಜ ಪುಟ್ಟಿ, ನಾನು ಏನು ಮಾಡಲಿ? ಈ ಮಕ್ಕಳನ್ನ ಕಂಡ್ರೂ ಹಾಗೆ ಉರಿದು ಬೀಳ್ತಾಳೆ. ಈ ಮಕ್ಕಳು ಕೂಡ ಅವಳು ಗಂಡನ ಮಕ್ಕಳೇ ಅಲ್ವಾ? ನಾಳೆ ಇವಳಿಗೊಂದು ಮಗು ಆದರೆ ಇದೇ ಥರ ತಾತ್ಸಾರ ಮಾಡ್ತಾಳ. ನಿನಗೆ ಗೊತ್ತಿರೋ ಹಾಗೆ ಈ ಮನೆಯಿಂದ ಅವಳು ತವ್ರ ಮನೆಗೆ ದವಸ ಧಾನ್ಯ ಬೆಳ್ಳಿ ಬಂಗಾರ ಎಲ್ಲ ಕಳಿಸ್ತಿದ್ದಾಳೆ. ನಾನು ನೋಡ್ದಾಗಿದ್ದೀನಿ. ನಮ್ಮ ಯಜಮಾನ್ರು ಹೋದಾಗ ವಸಂತನಿಗೆ 10 ವರ್ಷ, ನಮ್ಮ ಸಂಜೀವನಿಗೆ ಮದುವೆ ಆಗಿತ್ತು. ತಮ್ಮನ್ನ ಬೆನ್ನಿಗೆ ಬಿದ್ದ ಕೌಚಿ ಥರ ನೋಡ್ಕೋತಾ ಇದ್ದಾನೆ ನಮ್ಮ ಸಂಜೀವ. ನಮ್ಮ ವಸಂತ ಒಂದು ದಿವಸ ಆದರೂ ಹೆಚ್ಚಿಗೊಂದು ಮಾತು ಮಾತಾಡ್ತಾನ? ತಾನಾಯಿತು, ತನ್ನ ಕೆಲಸ ಆಯಿತು. ಅಣ್ಣ ಅತ್ತಿಗೆ ಅಂದರೆ ದೇವ್ರ ಸಮಾನ ಅಂತ ತಿಳ್ಕೊಂಡಿದ್ದಾನೆ. ಅದೇ ಅವಳು ತಮ್ಮ ಬಂದಿದ್ದಾನಲ್ಲ ದಂಡಪಿಂಡ, ಏನು ಪ್ರೀತಿ, ಏನು ವಾತ್ಸಲ್ಯ. ಅದೇ ಪ್ರೀತಿ ನಮ್ಮ ವಸಂತನ ಮೇಲೆ ಒಂದು ದಿವಸ ತೋರಿಸಿದಾಳ. ಅದೇ ನೀನು ಊರಿಗೆ ಹೋಗಿದ್ದಲ್ಲ, ಆವಾಗೇನೋ ಇವಳ್ದೊಂದಿಷ್ಟು ಬೆಳ್ಳಿ ಬಂಗಾರ ಎಲ್ಲ ಕಳೆದೋಯ್ತಂತೆ. ಅದಕ್ಕೇನು ರಾದ್ದಾಂತ ಮಾಡ್ಬಿಟ್ಲು ಅಂತೀಯಾ? ಅಯ್ಯಯ್ಯೋ ಅಯ್ಯೋ, ನನ್ನ ಬಂಗಾರದಂತ ಬೆಳ್ಳಿ ತಟ್ಟೆ ನಮ್ಮ ಅಪ್ಪ ನನ್ನ ಮದುವೆ ಮಾಡಿಸ್ಕೊಟ್ಟಿದ್ದು ಕಾಣಿಸ್ತಾನೆ ಇಲ್ವಲ್ಲಪ್ಪ. ನನ್ನ ಮೂಗ್ತಿ, ನನ್ನ ನೆತ್ತಿ ಬಟ್ಟು, ನನ್ನ ಓಲೆ ಒಂದು ಕಾಣಿಸ್ತಾನೆ ಇಲ್ಲ. ಯಾವ ಪಾಪಿಗಳು ಕದ್ರು ಈ ಮನೆ ತುಂಬಾ ಬರೀ ಕಳ್ರೆ ಸೇರ್ಕೊಂಡಿದ್ದಾರೆ. ನಮ್ಮಪ್ಪ ಕೇಳಿದ್ರೆ ನಾನು ಏನ್ ಹೇಳಿ? ಅಯ್ಯೋ ದೇವ್ರೆ, ನನ್ ಬೆಳ್ಳಿ ಸಾಮಾನು ಒಳಗೆ ಸಿಗ್ತಾ ಇದ್ರೆ ನಮ್ಮಪ್ಪ ಯಾಕೆ ಮುಖ ತೋರಿಸ್ಲಿ? ನಾನಂತೂ ಜೀವಿಸ್ತಾ ಇರಲ್ಲ, ವಿಷ ಗೀಷ ತಗೊಂಡು ಸತ್ತೋಗ್ತೀನಿ ಅಷ್ಟೇ. ಏನೇ ವರ್ದು, ಏನಾಯ್ತೆ? ಯಾಕೆ ಹೀಗಾಗ್ತಾ ಇದೀಯಾ? ಇಷ್ಟೆಲ್ಲ ಆದ್ಮೇಲೆ ಏನಂತ ಕೇಳ್ತೀರಲ್ರಿ? ಪೆಟ್ಟಿಗೆಯಲ್ಲಿದ್ದ ನನ್ ಬೆಳ್ಳಿ ಮಡ್ವೆ ಸಾಮಾನು ಏನು ಕಾಣಿಸ್ತಾನೆ ಇಲ್ಲ. ಅಲ್ಲ, ಇಷ್ಟು ದಿವಸ ನಮ್ಮನೇನಲ್ಲಿ ಇಂಥ ಕೆಲಸ ಯಾವುದು ನಡೆದೇ ಇರ್ಲಿಲ್ವಲ್ಲ? ಅಂದ್ರೆ ಏನ್ರಿ ನೀವ್ ಹೇಳ್ತಾ ಇರೋದು? ಈಗ ನನ್ನ ತಮ್ಮ ಮನೆಯಲ್ಲಿದ್ದಾನೆ, ಅದಕ್ಕೆ ಅವನ ಮೇಲೆ ಆರೋಪ ಹೊರಿಸ್ಬೇಕು ಅಂತಿದ್ರಿ ತಾನೆ? ಹಾಗಲ್ಲ ಅತ್ತಿಗೆ, ಇದುವರೆಗೂ ನಮ್ಮ ಮನೇಲಿ ಒಂದು ಸೂಜನ ಕಳೆದೋಗಿಲ್ಲ. ಇಟ್ಟು ಸಾಮಾನು ಇಟ್ಟು ಕಡೆನೇ ಇರ್ತಾ ಇತ್ತು. ಹೊರಗಡೆಯಿಂದ ಬಂದು ಯಾರ ಕದಿಯಕ್ಕಾಗತ್ತಾ? ಏನಪ್ಪ ನೀನ್ ಹೇಳ್ತಾ ಇರೋದು? ನೀನು ನಿಮ್ಮ ಅಣ್ಣ ತಾಳೆ ಕುಳಿತಾ ಇದೆಯಲ್ಲ, ನನಗೆ ಗೊತ್ತು ನೀವೆಲ್ಲ ಏನ್ ಸಂಚು ಮಾಡಿದೀರಾ ಅಂತ. ನನ್ನ ತಮ್ಮ ಈಗ ಮನೇಲಿ ಇದ್ದಾನಲ್ಲ, ಅದಕ್ಕೆ ಅವನ ಮೇಲೆ ಕಳ್ತನದ ಆರೋಪ ಹೊರಿಸಿ ಅವನ ಮನೆಯಿಂದ ಆಚೆ ತರಬೇಕು ಅಂತಿದ್ರಿ ತಾನೆ? ಬೇಡಮ್ಮ, ಯಾರು ಯಾರ ಮೇಲೆ ಕಳ್ತನದ ಆರೋಪ ಹೊರಿಸೋದು ಬೇಡ. ನೀನೇ ಎಲ್ಲಾದ್ರೂ ಮರ್ತಿಟ್ಟಿರ್ಬೋದು, ಇನ್ನೊಂದ್ಸಾರಿ ಹುಡುಕಮ್ಮ. ಇಲ್ಲದನ್ನ ಎಲ್ಲಿಂದ ಹುಡುಕ್ಲಿ? ಮಣ್ಣು ಸರಿ. ವಸಂತ, ನಿಮ್ಮ ಅತ್ತಿಗೆದು ಬೆಳ್ಳಿ ತಟ್ಟೆ ಬಂಗಾರ ಎಲ್ಲ ನೀನು ನೋಡ್ರಿ ಏನೋ? ಅಮ್ಮ, ಏನಮ್ಮ ಈಗ ಕೇಳ್ತಿದ್ಯಾ? ನಾನು ಕದ್ದೆ ಅಂತ ಅನುಮಾನನೇನಮ್ಮ? ಛೆ, ಹಾಗೇನೂ ಇಲ್ಲ ಕಣ. ನಿಮ್ಮ ಮತ್ತಿಗೆ ಹಾರಾಡೋದು ನೋಡಿ ಕೇಳಬೇಕು ಅನ್ನಿಸ್ತು, ಕೇಳಿದೆ. ವಸಂತ, ನೀನೊಂದು ಮದುವೆ ಮಾಡಿಕೊಂಡು ನಿಂದು ಒಂದು ಮನೆ ಸಂಸಾರ ಅಂತ ಇದ್ದರೆ ಈಗ ಆಗ್ತಿತ್ತೇನೋ? ನೋಡು, ಈಗ ಒಂದು ಮಾತು ಕೇಳ್ತೀನಿ, ನೀನು ನಡೆಸ್ಕೊಡ್ತೀಯಾ? ಅದೇನು ಹೇಳಮ್ಮ? ನೀನು ಇಲ್ಲಿರೋದು ಬೇಡ ಕಣ. ಎಲ್ಲಾದರೂ ಒಂದು ರೂಮ್ ಮಾಡಿಕೊಂಡು ಸ್ವತಂತ್ರವಾಗಿರು. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಮ್ಮ. ಈಗ ನಮ್ಮಿಂದ ಅಣ್ಣನ ತೊಂದರೆ ಆಗೋದು ಬೇಡ. ಅಣ್ಣನೂ ಈಗ ಮೊದಲಿನ ಥರ ಇಲ್ಲ. ಈಗ ಎದುರಿಗೆ ಬಂದರೂ ಒಂದು ಮಾತಿಲ್ಲ, ಒಂದು ನಗು ಇಲ್ಲ. ಅದಕ್ಕೆ ಎಷ್ಟೇ ಕಷ್ಟ ಆದರೂ ಸರಿ ಅಮ್ಮ, ನಾನು ಒಂದು ಮನೆ ಮಾಡ್ತೀನಿ. ನನ್ನ ಜೊತೆ ಬಂದ್ಬಿಡ್ತೀಯಮ್ಮ? ಇಲ್ಲಪ್ಪ, ನಾನು ಬರಲ್ಲ ಕಣ. ಆ ಮಕ್ಕಳನ್ನ ಬಿಟ್ಟು ನನ್ನ ಕೈನಲ್ಲಿ ಇರೋಕ್ಕಾಗಲ್ಲ ಕಣ. ಈ ಪರಿಸ್ಥಿತಿಯಲ್ಲಿ ಯಾಗಮ್ಮ ಇರ್ತೀಯಾ? ಏನಪ್ಪ ಮಾಡಲಿ? ಕೊಟ್ಟ ಮಾತು, ನನ್ನ ಹಣೆ ಬರ ನಾನು ಅನುಭವಿಸ್ಲೇಬೇಕು. ನೀನು ಎಲ್ಲಿದ್ರೂ ಚೆನ್ನಾಗಿರು. ಸಂಜೀವ, ಏನಮ್ಮ? ಯಾಕೋ ಇತ್ತೀಚೆಗೆ ಈ ಮನೇಲಿ ನಡೀತಾ ಇರೋ ರೀತಿ ನೀತಿಗಳು ನನಗೊಂದು ಸರಿ ಕಾಣ್ತಾ ಇಲ್ಲ ಕಣ. ನೀ ಯಾವ ವಿಷಯದ ಬಗ್ಗೆ ಹೇಳ್ತಾ ಇದೀಯಮ್ಮ? ಅದೇ ಕಣ, ನಿನ್ನ ಹೆಂಡತಿ ಎಲ್ಲಕ್ಕೂ ಬೀಗ ಹಾಕ್ಕೊಂಡಿರ್ತಾಳೆ. ಏನಾದರೂ ಒಂದು ಸಾಮಾನು ಬೇಕು ಅಂದರೆ ಸಿಗೋಲ್ಲ.
ಒಳ್ಳೆ ಜೈಲಲ್ಲಿ ಇದ್ದಾಗಿದೆ. ನೋಡಮ್ಮ, ಅವಳು ಪ್ರತಿನಿತ್ಯ ಈ ಸಾಮಾನು ಹೋಯ್ತು ಆ ಸಾಮಾನು ಹೋಯ್ತು ಅಂತ ರಗಳೆ ರಾದ್ಧಾಂತ ಮಾಡೋದು, ನಾನು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋದು, ಇದೆಲ್ಲ ನನ್ನ ಕೈ ಸಹಿಸೋಕ್ಕಾಗ್ತಾ ಇಲ್ಲಮ್ಮ. ಅದಕ್ಕೆ ಅವಳಿಗೆ ಹೇಗೆ ಬೇಕೋ ಹಾಗೆ ಇಟ್ಕೊಳ್ಳಿ ಅಂತ ನಾನೇ ಹೇಳಿದ್ದೀನಿ. ನೋಡು, ಇನ್ಮೇಲೆ ಈ ಮನೆಯಲ್ಲಿ ನಡೆಯೋದು ಹೀಗೇನೆ. ಅದಕ್ಕೆ ಇಷ್ಟ ಇದ್ದವರು ಇರಬಹುದು ಮನೆಯಲ್ಲಿ, ಇಲ್ಲದೇ ಇದ್ದರೆ ಹೋಗಬಹುದು. ಹೇಗಿದ್ರು ನಿನ್ನ ಮಗ ವಸಂತ ಆಗಲೇ ಮನೆ ಬಿಟ್ಟು ಹೋಗಾಗಿದೆಯಲ್ಲ, ನೀನು ಅಷ್ಟೇ. ಮನೇಲಿರೋ ಹಾಗಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಇಲ್ಲದೆ ಹೋದರೆ ನಿನ್ನಿಷ್ಟ. ಸಂಜೀವ, ನೀನೇ ಹೇಳು ಪುಟ್ಟಿ, ಹೊಟ್ಟೆಯಲ್ಲಿ ಹುಟ್ಟಿದ ಮಗನೇ ಆ ಮಾತಂದ ಮೇಲೆ ನನಗೆ ಬೇಜಾರಾಗಕ್ಕಿಲ್ವಾ? ಅದಕ್ಕೆ ನಾವು ಹೊರಟೋದೆ. ಏನ್ ಮಾಡ್ಲಿ, ಕೊಟ್ಟ ಮಾತು ಜ್ಞಾಪಕ ಬಂತು, ಮತ್ತೆ ನನ್ನ ಇಲ್ಲಿ ಹೇಳ್ಕೊಂಬಂತು. ಎಲ್ಲ ನಮ್ಮ ಕರ್ಮನವ. ನನ್ನ ಜೀವ ಇರುವವರೆಗೂ ನಡೀಲಿ, ಆಮೇಲೆ ಆ ದೇವ್ರ ಇಚ್ಛೆ ಹೇಗ್ ನಡೀತದೆ. ಸೀನು, ಯಾಕೋ ಇಲ್ಲಿ ಕೂತಿದ್ಯಾ? ತಗೋಪ್ಪ ಪ್ರಸಾದ. ಯಾಕೋ ಅಳ್ತಾ ಇದೆಯಾ? ಅಜ್ಜಿ, ನೀವು ಇಲ್ಲದೆ ಇದ್ದಾಗ ಚಿಕ್ಕಮ್ಮ ರೋಹಿತ್ ಚೆನ್ನಾಗಿ ಹೊಡೆದ್ಬಿಟ್ರು. ಯಾಕಂತೆ? ಅವಳೇನು ತಪ್ಪು ಮಾಡಿದ್ಲು ಅಂತ? ರೋಹಿ ಸೈಕಲಲ್ಲಿ ಚಿಕ್ಕಮ್ಮನ ರೂಮ್ಗೆ ಹೋಗಿ ಅವ್ರ ಪೆಟ್ಟಿಗೆಯಿಂದ ಓಲೆ ತಗೊಂಡ್ಲಂತೆ. ಆಗ ಚಿಕ್ಕಮ್ಮ ರೂಮಿಗೆ ಬಂದಾಗ ಆ ಓಲೆ ಅವಳ ಕೈಯಲ್ಲಿತ್ತಂತೆ. ಆಮೇಲೆ ಆಗ ಚಿಕ್ಕಮ್ಮ ಅದೇನು ಅವಳ ಕೈಯಲ್ಲಿ ನೋಡಿದಾಗ, ರೋಹಿ ಈ ಓಲೆ ನಿಮ್ದಲ್ಲ, ನಮ್ಮ ತಾಯಿದು ಅಂತ ಹೇಳಿದ್ಲಂತೆ. ಅದಕ್ಕೆ ಚಿಕ್ಕಮ್ಮ ಅದನ್ನು ಕಿತ್ಕೊಂಡು ರೋಹಿನ್ ಚೆನ್ನಾಗಿ ಹೊಡೆದ್ಬಿಟ್ರು. ಪಾಪ ರೋಹಿ ಬೆನ್ಮೇಲೆ ಚಿಕ್ಕಮ್ಮನ ಕೈ ಬೆರಳಿನ ಗುರುತುಗಳಿತ್ತು. ಇಷ್ಟೆಲ್ಲ ಆಗ್ಬೇಕಾದ್ರೆ ನಿಮ್ಮಪ್ಪ ಮನೇಲಿರ್ಲಿಲ್ವಾ? ಇದ್ರು. ಅವರು ಅವಳಿಗೆ ರಾತ್ರಿ ಊಟ ಹಾಕ್ಬೇಡ ಅಂತ ಹೇಳಿದ್ರು. ಈಗ ರೋಹಿ ಎಲ್ಲಿದ್ದಾಳೋ? ಗೊತ್ತಿಲ್ಲ, ಆಗ್ಲೇ ಎಲ್ಲೋ ಹೊಟ್ಟೋದ್ಲು. ಎಲ್ಲೋ ಹೋದ್ಲೋ ಏನೋ. ಯಾರು ಹುಡ್ಕಕ್ ಹೋಗಿಲ್ವಾ? ಇಲ್ಲ, ನಾನು ಹುಡ್ಕಕ್ಕೆ ಹೋಗ್ತೀನಿ ಅಂದರೆ ಚಿಕ್ಕಮ್ಮ ಬೇಡ, ಅವಳಿಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಇಷ್ಟು ಕೊಬ್ಬು ಹಠ ಎಲ್ಲ ಇದ್ದರೆ ದೊಡ್ಡವಳಾದ್ಮೇಲೆ ಒಳ್ಳೆ ಬುದ್ಧಿ ಕಲಿತಾಳ. ಇದೆಲ್ಲ ಆ ಅಜ್ಜಿ ಮಾಡಿರೋ ಮುದ್ದೆ, ಎಲ್ಲ ಹೋಗ್ತಾಳೆ, ಬಂದೇ ಬರ್ತಾಳೆ. ಇವತ್ತು ಇದನ್ನು ಕದಿದಾಳೆ, ನಾಳೆ ಇನ್ನೇನು ಕದೀತಾಳೋ ಏನೋ. ಬರಲಿ ಅವಳು, ಮಾಡ್ತೀನಿ ಅಂತ ಬೈದ್ಬಿಟ್ರು. ನಡಿ, ನಾವೇ ಹೋಗಿ ಹುಡ್ಕೊಂಬರೋಣ ಬಾ. ಲಕ್ಷ್ಮಿ, ಲಕ್ಷ್ಮಿ, ಏನು ದೊಡ್ಡಮ್ಮ ಇಷ್ಟೊತ್ತಲ್ಲಿ? ರೋಹಿ ಬಂದ್ಲ? ರೋಹಿಣಿ ಯಾಕೆ? ಪ್ರೇಮನೂ ಬಂದಿದ್ದಾಳೆ. ಎಲ್ಲಿದ್ದಾರೆ? ಒಳಗಡೆ ಇದ್ದಾರೆ. ನೀವು ಇಲ್ಲೇ ಇರಿ ದೊಡ್ಡಮ್ಮ, ಊಟಕ್ಕೆ ಬಡಿಸಿದ್ದೀನಿ, ನೆಮ್ಮದಿಯಾಗಿ ಊಟ ಮಾಡಲಿ. ಅಲ್ಲ ದೊಡ್ಡಮ್ಮ, ನೀವಿದ್ದೂ ಮಕ್ಕಳನ್ನ ಹೀಗೆ ಹೊಡೆಯೋದುಂಟೆ? ನಿನ್ಗೆ ಅವ್ರು ಎಲ್ಲಿ ಸಿಕ್ಕಿದ್ರು? ನೀನೇ ಕರ್ಕೊಂಡು ಬರ್ತೀಯಾ? ಇಲ್ಲ, ದಾರಿಲಿ ಸಿಕ್ಕಿದ್ಲು, ಮಗುನ ಕರ್ಕೊಂಡು ಹೊರಟಿದ್ಲು. ನಾನು ತರಕಾರಿ ತರಕ್ಕೆ ಅಂಗಡಿ ಹೊರಟಿದ್ದೆ. ಎಲ್ಲಿ ಹೋಗ್ತೀಯ ಅಂತ ಕೇಳಿದೆ. ಅವಳೇನಂದ್ಲು ಗೊತ್ತಾ? ಏನಂದ್ರು? ಆ ಮನೆನೇ ಬೇಡ, ಚಿಕ್ಕಮ್ಮ ನಮಗೆ ತುಂಬ ತೊಂದರೆ ಕೊಡ್ತಿದ್ದಾಳೆ, ಅಜ್ಜಿ ಹೇಳಿದ್ರು ಕೇಳೋದೇ ಇಲ್ಲ. ಇವತ್ತು ನನಗೆ ಹೊಡೆದ್ಲು, ನಾಳೆ ನನಗೆ ಹೊಡೆದಾಗೆ ಪ್ರೇಮಿಗೂ ಹೊಡೆದು ಬಿಟ್ರೆ ಅದಕ್ಕೆ ಅಮ್ಮ ಇರೋ ಜಾಗಕ್ಕೆ ಹೋಗ್ತೀನಿ ಅಂತಂದ್ಲು. ಆ ಮಾತು ಕೇಳಿ ನನ್ನ ಕರಳು ಕಿತ್ತು ಬಂತು. ಇಷ್ಟು ಚಿಕ್ಕ ವಯಸ್ಸಲ್ಲೇ ರೋಹಿ ಆ ಮಾತು ಹೇಳಬೇಕು ಅಂತಂದ್ರೆ ಅವಳಿಗೆ ಎಷ್ಟು ಆಘಾತ ಆಗಿರ್ಬೇಡ. ಯಾಕೆ ದೊಡ್ಡಮ್ಮ, ನಿಮ್ಮ ಮನೇಲಿರ್ಲಿಲ್ವೇ? ರಾಮ ಮಂದಿರದಲ್ಲಿ ಹರಕತೆ ನಡೀತಾ ಇತ್ತು, ಅದು ಕೇಳೋಣ ಅಂತ ಮಧ್ಯಾಹ್ನ ಹೋದೆ. ಅದಕ್ಕೆ ಈ ಅನಾಹುತ ನಡೆಯಿತು. ಏನು ಮಾತಾಡಿ ಏನು ಪ್ರಯೋಜನ? ಆ ಮನೇಲಿ ನಿಲ್ಲೋದು ಮುಳ್ಳಿನ ಮೇಲೆ ನಿಂತ ಹಾಗೆ. ನಾವೀಗ ಇಲ್ಲಿ ಬಂದಿದ್ದೀವ, ಇನ್ನು ಅಲ್ಲಿ ಏನೇನು ಅನಾಹುತ ಆಗಿದೆಯೋ ಏನೋ ಗೊತ್ತಿಲ್ಲ.
ಇನ್ನು ಆ ಮನೆಗೆ ಹೇಗೆ ಹೋಗ್ಬೇಕು ಏನು? ನೀವೇನು ಚಿಂತೆ ಮಾಡಬೇಡಿ, ನಾನೇ ಅಲ್ಲಿವರೆಗೂ ಬಂದು ಸಂಜೀವಂಗೊಂದು ಮಾತು ಹೇಳ್ತೀನಿ. ಆದರೂ ಇತ್ತೀಚೆಗೆ ತುಂಬ ಬದಲಾಗಿದ್ದಾನೆ. ಹೆಂಡತಿ ಮತ್ತು ತುಂಬ ಕೇಳ್ತಾನೆ ಅಂತ ಕಾಣುತ್ತೆ. ಇರಲಿ ಬಿಡಿ, ಮಕ್ಕಳು ಊಟ ಮಾಡಲಿ, ಆಮೇಲೆ ಹೋಗಿರಂತೆ. ಅದಿರಲಿ ದೊಡ್ಡಮ್ಮ, ಇತ್ತೀಚೆಗೆ ವರದಂಗೆ ಮೈ ಸರಿ ಇರಲಿಲ್ವಂತೆ. ಕಾಯಿಲೆ ಅನ್ಕೊಂಡ್ಯಾ? ಅಂಥದ್ದೇನೂ ಇಲ್ಲ, ಅದು ಬೇರೆನೆ. ಅದಿರಲಿ ಬಿಡು. ಹಾಗಲ್ಲ, ಅದೇನೋ ಮಂತ್ರತಂತ್ರ ಆಯ್ತಂತೆ. ಇದೊಂದು ದೊಡ್ಡ ಕತೆ. ಇವಳು ಮದುವೆ ಮಾಡಿಕೊಂಡು ಬಂದಾಗಲಿಂದ ಮಕ್ಕಳನ್ನ ಕಳಿಸ್ಬಿಡಿ ಅಂತಾಳೆ ಅವ್ರ ಸೋದರ ಮಾವನ ಮನೆಗೆ. ಇವಳು ಎಷ್ಟೇ ಆಗಲಿ ಮಲ್ತಾಯಿ, ಸಂಜೀವ ಎಷ್ಟೇ ಆಗಲಿ ತಂದೆ ಅಲ್ವಾ, ಹೇಗೆ ಬಿಟ್ಕೊಡ್ತಾನೆ? ಅವನು ಕೇಳಿಸಿದ್ರು ಕೇಳದೆ ಆಗಿದ್ದ. ಒಂದು ದಿವಸ ಮಲಗಿದ್ದವಳು ತಡಹಾರಂತ ಎದ್ದು ಕೂತ್ಕೊಂಡ್ಬಿಟ್ಲು. ಏನು ಕೂತ್ಕೊಂಡು ತಲೆ ಪರ್ಚೋದು ಕಿರ್ಚೋದು ಎಲ್ಲ ಮಾಡ್ತಿದ್ದಾಳೆ. ಸಂಜೀವ ಹೋಗಿ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಂದರೆ ಬೇಡ ಅಂತಿದ್ದಾಳೆ. ನಾನು ಪೂಜೆ ಪುನಸ್ಕಾರ ಎಲ್ಲ ಮಾಡಿದೆ, ಯಾವುದಕ್ಕೂ ಕೇಳಲಿಲ್ಲ. ಏನು ಹಲ್ಲು ಕಟ್ಟ 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 ಅಂತ ಕಡಿತಿದ್ದಾಳೆ. ಆಮೇಲೆ ನೀನು ಯಾರಮ್ಮ ಅಂತ ಕೇಳಿದೆ. ನಾನು ಅವ್ರ ಮೊದಲನೇ ಹೆಂಡತಿ ಅಂತ ಅಂದ್ಲು. ಆವಾಗ ಯಾಕಮ್ಮ ಬಂದೆ, ನಿನಗೇನು ಬೇಕು ಅಂತ ಕೇಳಿದೆ. ನನ್ನ ಮಕ್ಕಳನ್ನ ನೋಡಬೇಕು ಅಂತ ಆಸೆ ಆಯಿತು, ಅದಕ್ಕೆ ಬಂದೆ ಅಂತ ಹೇಳಿದ್ಲು. ಆವಾಗ ಸಂಜೀವ, ನಿನ್ನ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ, ನೀನು ಏನು ಯೋಚನೆ ಮಾಡಬೇಡ ಅಂದ. ಆವಾಗ ನನ್ನ ಆತ್ಮಕ್ಕೆ ಇವಾಗ ತೃಪ್ತಿ ಆಯಿತು ಅಂತ ಹೇಳಿ ಹೊರಟೋದ್ಲು. ಇದಿಷ್ಟು ನಾನು ಕಣ್ಮುಂದೆ ನಡೀತು. ಆಮೇಲೆ ವರದ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋಳು, ನನ್ನ ಪ್ರೀತಿಯಾಗಿ ನೋಡ್ಕೊಳ್ಳೋಳು. ಪರವಾಗಿಲ್ವೇ? ಅದು ಎಷ್ಟು ದಿವಸ? ಬರೀ 4 ದಿವಸ ಮಾತ್ರ. ಆಮೇಲೆ ಯಥಾ ಪ್ರಕಾರ. ಆಮೇಲೆ ಒಂದು ದಿವಸ ನಾನು ಒಡವೆಲ್ಲ ಹೋಯ್ತು ಅಂತ ಕೂಗಾಡಿದ್ಲು. ವಸಂತ ಮನೆ ಬಿಟ್ಟು ಹೋದ. ಸಂಜೀವ ನನ್ನ ಅಂದು ನಾನು ಸಿಟ್ಟು ಮಾಡಿಕೊಂಡು ನನ್ನ ತಂಗಿ ಮನೆಗೆ ಹೋದೆ. ದೊಡ್ಡಮ್ಮ, ನೀವು ಸಿಟ್ಟು ಮಾಡ್ಕೊಂಡು ತಂಗಿ ಮನೆಗೆ ಹೋದ್ರೂ ಈ ಮಕ್ಕಳು ಸೆಳೆತ ನಿಮ್ಮನ್ನು ಬಿಟ್ಟಿತಾ? ಹೋಗಲಿ ಬಿಡಿ, ನೀವು ವಾಪಸ್ ಬಂದ್ರಲ್ಲ ಅಷ್ಟೇ ಸಂತೋಷ. ನಿಜವಾಗ್ಲೂ ಲಕ್ಷ್ಮಿ, ನಾನು ಎಲ್ಲಿದ್ರೂ ಈ ಮಕ್ಕಳು ಸೆಳೆತ ನನ್ನ ಎಳ್ಕೊಂಡು ಬರುತ್ತೆ ಕಣೆ. ವರದಾ ಮೊನ್ನೆ ಬಂದಿದ್ರು, ಅದೇನೋ ಹೇಳ್ತಿದ್ಲಪ್ಪ. ನೀವು ಸಿಟ್ಟು ಮಾಡ್ಕೊಂಡು ನಿಮ್ಮ ತಂಗಿ ಮನೆಗೆ ಹೋದ್ರಲ್ಲ, ಅಲ್ಲಿ ನಿಮ್ಮ ತಂಗಿ ಮಗನಿಗೂ ನಿಮಗೂ ಸರಿ ಹೋಗ್ಲಿಲ್ವಂತೆ, ಹೌದಾ? ಇದನ್ನೆಲ್ಲ ನೀನು ನಂಬ್ತೀಯ ಲಕ್ಷ್ಮಿ? ನನ್ನ ತಂಗಿ ಸೊಸೆ ಮಗ ನನ್ನ ಎಷ್ಟು ಪ್ರೀತಿಯಾಗಿ ನೋಡ್ಕೊತಾ ಇದ್ರು ಗೊತ್ತಾ? ನಾನು ಇಲ್ಲಿಗೆ ಬರೋದಕ್ಕೆ ಬಿಡಲಿಲ್ಲ. ಲಕ್ಷ್ಮಿ, ಒಂದು ಸಂಗತಿ ನಡೀತು, ಅದನ್ನು ಇದುವರೆಗೂ ಗುಟ್ಟಾಗಿಟ್ಟಿದ್ದೆ. ಅದೇನು ಗುಟ್ಟು ದೊಡ್ಡಮ್ಮ? ನನ್ನ ಹತ್ರ ಹೇಳ್ಬಾರ್ದಾ? ಸಂಜೀವ ಏನೋ ಅಂದ ಅಂತ ನಾನು ನನ್ನ ತಂಗಿ ಮನೆಗೆ ಹೋದೆ. ಇಲ್ಲಿ ನಡೆದ ವಿಷಯ ನಾನೇನೂ ಹೇಳಲಿಲ್ಲ. ಅವರು ನನ್ನ ಚೆನ್ನಾಗೇ ನೋಡ್ಕೊಂಡಿದ್ರು. ರಾತ್ರಿ ಮಲಗಿದಾಗ ಕನಸಲ್ಲಿ ನನ್ನ ದೊಡ್ಡ ಸೊಸೆ ಬಂದು ಓ ಅಂತ ಅಳ್ತಾ ಇದ್ದಾಳೆ. ಯಾಕಮ್ಮ ಅಳ್ತಾ ಇದೆಯಾ ಅಂತ ಕೇಳಿದೆ. ಅತ್ತೆ, ನಾನು ಸಾಯಬೇಕಾದ್ರೆ ನೀವೇನು ನನಗೆ ಮಾತು ಕೊಟ್ರಿ, ಆ ಮಾತು ನಡೆಸ್ಕೊಟ್ರಾ ಅಂತ ಕೇಳಿದ್ಲು. ಯಾಕಮ್ಮ ಅಂದೆ. ಆ ರಾಕ್ಷಸಿ ಕೈಯಲ್ಲಿ ನನ್ನ ಮಕ್ಕಳನ್ನ ಒಪ್ಪಿಸ್ಬಿಟ್ಟು ಬಂದಿದ್ದೀರಲ್ಲ, ಇದು ಸರಿನಾ ಅಂದ್ಲು. ಪಕ್ಕಂತ ನನಗೆ ಎಚ್ಚರ ಆಗೋಯ್ತು. ಅಯ್ಯೋ ಕನಸು ಅಂತ ಸುಮ್ಮನೆ ಆಗೋದೆ. ಮಾರನೇ ದಿವಸ ರಾತ್ರಿ ಮಲಗಿದ್ರೆ ಮತ್ತೆ ಅದೇ ಕನಸು. ನನಗೆ ಯಾಕೋ ಅಲ್ಲಿ ಇರೋಕ್ಕಾಗಲಿಲ್ಲ, ಹೊರಟು ಬಂದ್ಬಿಟ್ಟೆ ಲಕ್ಷ್ಮಿ. ತುಂಬಾ ಚೆನ್ನಾಗಿದೆ ನೀವು ವಾಪಸ್ ಬಂದಿದ್ದ ಕಾರಣ. ಲಕ್ಷ್ಮಿ, ತುಂಬ ಹೊತ್ತಾಗೋಯ್ತು, ನಾವು ಮನೆಗೆ ಹೋಗ್ತೀವಿ. ರೋಹಿ, ಓಹ್ ನೀನು ಇಲ್ಲೇ ನಿಂತಿದ್ಯಾ? ಹೋಗಿ ಪ್ರೇಮನ್ನ ಅವನ್ನ ಕರ್ಕೊಂಡು ಬಮ್ಮ. ನಾನು ಬರಲ್ಲ ಅಜ್ಜಿ. ನೀನೇನು ಹೆದರ್ಕೋಬೇಡಮ್ಮ, ನಾನಿದ್ದೀನಿ ಕಣೆ. ಹೋಗಿ ಕರ್ಕೊಂಬ, ಹೋಗು, ಮನೆಗೆ ಹೋಗೋಣ. ಹೋಗಮ್ಮ. ದೊಡ್ಡಮ್ಮ, ನಿಮ್ಮ ಮನಸ್ಸು ತುಂಬ ದೊಡ್ಡದು. ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀರಿ. ಆ ಹೋದ ಜೀವಕ್ಕೆ ಎಷ್ಟು ಪ್ರೀತಿ ನೋಡಿ. ಅದು ಮಕ್ಕಳು ಸುತ್ತಾನೆ ಸುತ್ತಿರುತ್ತೆ. ಆ ಮಕ್ಕಳು ನಿಮ್ಮ ಹತ್ರನೇ ಬೆಳೆದು ದೊಡ್ಡವರಾಗಬೇಕು ನೋಡಿ. ವರ್ಧಂಗೆ ಬೇಕಾದರೆ ನಾ ಬಂದು ಒಂದು ಮಾತು ಹೇಳ್ತೀನಿ. ಈಗ ತುಂಬ ಹೊತ್ತಾಯ್ತು, ಮಕ್ಕಳು ಕರ್ಕೊಂಡು ನೀವು ಹೊರಡಿ. ನಾನು ಬೇಕಾದ್ರೆ ಜೊತೆಗೆ ಬರಲ್ಲ? ಬೇಡಮ್ಮ, ನಾವು ಹೋಗ್ತೀವಿ. ಕತ್ಲಾಯ್ತು, ನೀನು ಯಾಕೆ? ಬನ್ನಿ ಹೋಗೋಣ. ನಡಿ ಪಾಪ, ಬರ ಮಾಮ, ನಡೀರಿ ನಡಿ. ಸಂಜೀವ, ಈ ಸಂಜೀವ, ಸಂಜೀವ.
ಸಂಜೀವ, ಏನಮ್ಮ? ರೋಹಿಣಿ ಹೇಗೇಗೋ ಆಡ್ತಾ ಇದ್ದಲ್ಲ ಕಣೋ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಬಾರ ಸ್ವಲ್ಪ ನೋಡ್ಬಾರೋ. ಬಾ ಬಾ. ಬಾ ಚಂಡಾಲೆ, ತೊಂದರೆ ಕೊಡ್ತೀಯಾ? ನೀನೇನು ಹೆದರ್ಕೋಬೇಡಮ್ಮ, ನಾನಿದ್ದೀನಿ ಕಣೆ. ಹೋಗಿ ಕರ್ಕೊಂಬ, ಹೋಗು ಮನೆಗೆ ಹೋಗೋಣ. ಹೋಗಮ್ಮ. ದೊಡ್ಡಮ್ಮ, ನಿಮ್ಮ ಮನಸ್ಸು ತುಂಬ ದೊಡ್ಡದು. ನೀವು ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀರಿ. ಆ ಹೋದ ಜೀವಕ್ಕೆ ಎಷ್ಟು ಪ್ರೀತಿ ನೋಡಿ. ಅದು ಮಕ್ಕಳ ಸುತ್ತಾನೆ ಸುತ್ತಿರುತ್ತೆ. ಆ ಮಕ್ಕಳು ನಿಮ್ಮ ಹತ್ರನೇ ಬೆಳೆದು ದೊಡ್ಡವರಾಗಬೇಕು ನೋಡಿ. ವಾರ್ದಂಗೆ ಬೇಕಾದರೆ ನಾ ಬಂದು ಒಂದು ಮಾತು ಹೇಳ್ತೀನಿ. ಈಗ ತುಂಬ ಹೊತ್ತಾಯ್ತು, ಮಕ್ಳು ಕರ್ಕೊಂಡು ನೀವು ಹೊರಡಿ. ನಾನು ಬೇಕಾದ್ರೆ ಜೊತೆಗೆ ಬರಲಾ? ಬೇಡಮ್ಮ, ನಾವು ಹೋಗ್ತೀವಿ. ಕತ್ಲಾಯ್ತು, ನೀನು ಯಾಕೆ? ಬನ್ನಿ ಹೋಗೋಣ. ನಡಿ ಪಾಪ ಬರ ಮಾಮ, ನಡೀರಿ ನಡಿ. ಸಂಜೀವ, ಈ ಸಂಜೀವ, ಸಂಜೀವ, ಈ ಸಂಜೀವ, ಸಂಜೀವ. ಏನಮ್ಮ? ರೋಹಿಣಿ ಹೇಗೇಗೋ ಆಡ್ತಾ ಇದ್ದಲ್ಲ ಕಣೋ, ನಂಗೆ ಯಾಕೋ ಭಯ ಆಗ್ತಾ ಇದೆ. ಬಾರ ಸ್ವಲ್ಪ ನೋಡ್ಬಾರೋ. ಬಾ ಬಾ. ಬಾ ಚಂಡಾಲೆ, ತೊಂದರೆ ಕೊಡ್ತೀಯಾ? ಹೇಳ್ಬಿಡ್ತೀನಿ. ಇಲ್ಲ ಬಿಡು, ತಪ್ಪಾಯ್ತು. ಬಿಡಲ್ಲ, ನಾ ಇನ್ನೊಂದ್ಸತಿ ಹಂಗೆ ಮಾಡಲ್ಲ. ನಿನ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀನಿ. ಬಿಟ್ಬಿಡು, ಇನ್ನೊಂದ್ಸತಿ ಹಂಗೆ ಮಾಡಲ್ಲ. ನಿನ್ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀನಿ. ಇನ್ನೊಂದ್ಸತಿ ಹಂಗೆ ಮಾಡಲ್ಲ. ಇನ್ನೊಂದ್ಸತಿ ತೊಂದರೆ ಕೊಟ್ರೆ ನೋಡ್ತೀರ ಏನ್ ಮಾಡ್ತೀನಿ ಅಂತ. ಮಾತೊಳೆ ವಿಶ್ವವ ತೋಲಿಸುವಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.